ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ಆಸ್ತಿ ನಾನು ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ 3 ವಿಧಾನಸಭಾ ಕ್ಷೇತ್ರಗಳು ಒಳಗಡೆ ಇದ್ದಾವೆ. ಬೆಳೀತಾ ಇರೋದು ಹಾಸ್ಪಿಟ್ಲ್ ಬರೋದು ನನ್ನ ಕ್ಷೇತ್ರದಲ್ಲೇ, ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ, ನಿಮ್ಮ ಛತ್ರಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ, ಹೋಟೆಲ್ಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ, ಲೇಔಟ್ಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ. ಯಾರಾದರೂ ಇಷ್ಟು ಜನ ಎಲೆಕ್ಷನಲ್ಲಿ ದುಡ್ಡು ಕೇಳಿದ್ರು, ಗೌಡರು ತೊಂದರೆ ಕೊಟ್ಟರು, ಕೊಟ್ಟಿದ್ದೀವಿ ನಾವು, ಯಾರು ಒಬ್ಬರು ಹೇಳಲಿ ನೋಡೋಣ. ಇದಕ್ಕಿಂತ ಇನ್ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು? ನನ್ನಲ್ಲಿ ತಪ್ಪುಗಳಿದ್ದರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ. ಕಾಂಗ್ರೆಸ್ಸಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀನಿ. ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ, ಯಾವುದೇ ಜಾತಿ ವಿರೋಧ ಮಾಡಲ್ಲ. ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ 25 ವರ್ಷ ನಾನು ಜಾತೀಯತೆ ಆಗಿದ್ದರೆ ಸಿದ್ದರಾಮಯ್ಯನ ಜೊತೆ 25 ವರ್ಷ ಇರೋಕ್ಕಾಗ್ತಿರ್ಲಿಲ್ಲ. ನಾನು ಚಿಕ್ಕಮಾದವ್ರು ನಾನು ಎದುರುಗಡೆ ಸೋತವ್ರನ್ನ ತಂದು MLC ಮಾಡ್ಸೋಕೆ ಆಯ್ತಿರಲಿಲ್ಲ. ಈ ರೀತಿ ನಾನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರೂ ಕೂಡ ಗೊತ್ತಿಲ್ಲ. ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನನ್ನ ಮನಸ್ಸಿಗೆ ನೋವು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನೇನು ತಪ್ಪು ಮಾಡಲ್ವಲ್ಲ, ಹಂಗಾಗಿ ನೋವು ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ನನ್ನೇ ಕೇಳಿ ನೇರವಾಗಿ ಹಿಂಗೆ ಮಾಡೋದು ಸರಿ ಇಲ್ಲ ಅಂಥೇಳಿ ನಾನು ಹೇಳಿದ್ನಲ್ಲ, ನೀವೇ ದೇವರು. ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ದರೂ ಕೂಡ, ನಾನು ತಪ್ಪು ಮಾಡದೇ ಇದ್ದರೂ ಕೂಡ ನಿಮ್ಮ ಕ್ಷಮೆ ಇರಲಿ.